ಲೀವ್ ಹಾಕೋಗಿದ್ರೆ ಇವತ್ತೇ ನಿನ್ನ ಕೆಲಸನೆಲ್ಲ ಮುಗಿಸ್ಬಿಟ್ಟೋಗು. ನಾನಿಲ್ಲಿ ವರ್ಕ್ ಮಾಡ್ತಾ ಕೂತಿದ್ರೆ ಅಲ್ಲಿ ಮನೇಲಿರೋ ವರ್ಕ್ ಮಾಡೋರು ಯಾರು? ನೋಡಿ ಶಿಷ್ಯ, ನಾನಿವಾಗ ತುಂಬ ಬ್ಯುಸಿ, ಸೊ ನಾನು ಹೋಗಲೇಬೇಕು. ನೀನು ಹೋಗ್ತಿರೋದಕ್ಕೆ ನಮಗೆಲ್ಲ ಯಾಕೋ ಹಿಂಸೆ ಕೊಡ್ತಿದ್ಯಾ? ನೋಡು, ನೀವೆಲ್ಲರೂ ನಾನು ಪೆಂಡಿಂಗ್ ವರ್ಕ್ ಮಾಡಲೇಬೇಕು. ಇದು ಪ್ರೀತಮ್ ಸರಿಂದ ಬಂದಿರೋ ಆರ್ಡರ್. ಪ್ರೀತಮ್ ಸರ್ ಹೇಳಿದ್ರಾ? ಯಾಕೆ ಡೌಟಾ? ಇವಾಗ ಲೀವ್ ಸ್ಯಾಂಕ್ಷನ್ ಮಾಡಿಸ್ಕೊಳಕ್ಕೆ ಹೋದಾಗ ಅವರೇ ಹಾಗೆ ಹೇಳಿದ್ರು. ಬೇಕಿದ್ರೆ ಹೋಗಿ ಕೇಳ್ಕೊಬೋದು. ಪ್ರೀತಮ್ ಸರ್ ಹೇಳಿದ್ದಾರೆ ಅಂದಮೇಲೆ ಮಾಡಲೇಬೇಕು. ನಮ್ಮ ವರ್ಕೇ ಜಾಸ್ತಿ ಇದೆ, ಅದರಲ್ಲಿ ಇದು ಬೇರೆ. ಹೈಯರ್ ಅಥಾರಿಟಿ ಆರ್ಡ್ರು ಅಂದರೆ ಮಾಡಲೇಬೇಕಾಗುತ್ತೆ. ಈ ನನ್ನ ಮಕ್ಕಳು ಇವಾಗ ಟ್ರ್ಯಾಕಿಗೆ ಬಂದರು ನೋಡು. ನೋಡಿ, ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಬೇಕು. ಒಂದೇ ಒಂದು ಮಿಸ್ಟೇಕ್ ಇದೆ ಅಂದರು ನೀವುಗಳೇ ಉಗಿಸ್ಕೊಳ್ಳೋದು. ನಾನು ಹೇಳಿದ ಅರ್ಥ ಆಯ್ತಾ? ಆಯ್ತು ಬಿಡಪ್ಪ, ಓವರ್ ಟೈಮ್ ಡ್ಯೂಟಿ ಮಾಡಾದರೂ ನಿನ್ನ ಕೆಲಸ ನಾನು ಮುಗಿಸ್ಕೊಡ್ತೀವಿ. ದಾಟ್ಸ್ ಲೈಕ್ ಎ ಗುಡ್ ಬಾಯ್. ಶಂಕರಿಂದ ಬಂದ್ರೆ ತೀರ್ಥ. ಮಿಸ್ಟರ್ ಆದಿ, ಕಮ್ ಟು ಮೈ ಕ್ಯಾಬಿನ್. ಇವಳು ಯಾಕಪ್ಪ ಚಂಡಿ ಥರ ಕ್ಯಾಬಿನ್ ಕರೀತಿದ್ದಾಳೆ? ನಾನಿಲ್ಲಿ ಸುಳ್ಳು ಹೇಳಿದ್ದೇನಾರು ಕೇಳಿಸ್ಕೊಂಬಿಟ್ಲಾ ಹೇಗೆ? ಏ, ಕೆಲಸ ಶುರು ಮಾಡಿ. ಮೇ ಕಮಿನ್ ಮ್ಯಾಮ್? ನಾಟಕ ಸಾಕು, ಬನ್ನಿ. ನೀವು ಪ್ರೀತಮ್ ಸರ್ ಹತ್ರ ಏನು ಹೇಳಿದ್ರಿ? ನಾನು ಪ್ರೀತಮ್ ಸರ್ ಹತ್ರ ಏನು ಹೇಳಿದೆ? ವಾ, ಎಂಗೇಜ್ಮೆಂಟ್ ವಿಷಯನಾ? ಶಟ್ ಅಪ್. ವರ್ಕ್ ವಿಷಯದ ಬಗ್ಗೆ ಏನು ಹೇಳಿದ್ರಿ? ಅದೇ ಮೇಡಮ್, 4 days ಲೀವ್ ತಗೋತಾ ಇದ್ದೀನಿ. ಪೆಂಡಿಂಗ್ ವರ್ಕ್ನ ಬೇರೆ ಸ್ಟಾಫ್ ಹತ್ರ ಕ್ಲಿಯರ್ ಮಾಡಿಸ್ತೀನಿ ಅಂತ. ಇವಾಗ ಹೊರಗಡೆ ಬಂದು ಏನು ಮಾತಾಡ್ತಾ ಇದ್ರಿ? ಅದೇ ಕೆಲಸನೇ ಮಾಡ್ತಿದ್ದೆ. ವರ್ಕ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆ ಮೇಡಮ್. ಸುಳ್ಳು ಹೇಳಬೇಡಿ. ಬರೀ ನಿಮ್ಮ ನಾಲ್ಗೆಲ್ ಮಾತ್ರ ಸುಳ್ಳಿಲ್ಲ, ನಿಮ್ಮ ಮೈ ತುಂಬ ತುಂಬಿ ತುಳುಕ್ತಾ ಇದೆ. ಓಹೋ, ಹೊರಗಡೆ ನಾನು ಮಾತಾಡಿದ್ದು ಕೇಳಿಸ್ಕೊಂಡಿದ್ದಾಳೆ, ಅದಕ್ಕೆ ಈಗ ಮುಗ್ಗ ಉಗಿತಾ ಇದ್ದಾಳೆ. ಅದೇ ಕಣ್ಣು ಮುಚ್ಕೊಂಡು ಯಾವುದಾದ್ರೂ ಶಾಂತಿ ಮಂತ್ರ ಹೇಳ್ಕೊಳೋ. ಪ್ರೀತಮ್ ನಿಮ್ಗೆ ಕೆಲಸನ ಡಿಸ್ಟ್ರಿಬ್ಯೂಟ್ ಮಾಡೋದಿಕ್ಕೆ ಹೇಳಿದ್ರಾ? ಅದು ಮೇಡಮ್, ಹೀಗೆ ಹೇಳೋದಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಮೇಡಮ್ ಹಾಗೆ ಹೇಳಿದ್ರೇನೆ ಕೆಲಸ ಆಗೋದು. ನಾನು ಹೇಳಿದ್ರು ಅವ್ರಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕೆ ಹಾಗೆ ಹೇಳಿದೆ. ಅವ್ರು ಯಾಕೆ ನಿಮ್ಮ ಕೆಲಸನ ಮಾಡಬೇಕು? ನಾನು ಲೀವ್ ತೊಗೊಂಡ್ರೆ ಇನ್ಯಾರು ಕೆಲಸ ಮಾಡ್ತಾರೆ ಮೇಡಮ್? ನೋಡಿ, ನೀವು ಲೀವ್ ತಗೊಳ್ಳೋದೆಲ್ಲ ಏನು ಬೇಕಾಗಿಲ್ಲ. ಸುಮ್ಮನೆ ಆಫೀಸಿಗೆ ಬಂದು ಕೆಲಸ ಮಾಡಿ. ನಿಮ್ಮ ಕೆಲಸನೆಲ್ಲ ಅವ್ರು ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಟಾರ್ಗೆಟ್ನ ರೀಚ್ ಮಾಡೋದು ಯಾವಾಗ? ಇದೆಲ್ಲ ನಿಮ್ಮ ಬುದ್ಧಿಗೆ ಹೊಳೆದ್ರೆ ತಾನೆ. ಲಾಸ್ಟ್ ಮಂತು ನೀವು ನಿಮ್ಮ ಟಾರ್ಗೆಟ್ನ ಕೂಡ ರೀಚ್ ಮಾಡಿಲ್ಲ. ಹೀಗಾದ್ರೆ ತುಂಬಾ ಕಷ್ಟ ಆಗುತ್ತೆ. ಮೇಡಮ್, ನಾನು ಲೀವ್ ತೊಗೊಂಡು ಇಲ್ಲಿ ಕೆಲಸ ಮಾಡ್ತಾ ಕೂತ್ರೆ ನಮ್ಮ ಮನೇಲೂ ಕಷ್ಟ ಆಗತ್ತೆ. ನೋಡಿ, ನೋ ಮೋರ್ ಆರ್ಗ್ಯುಮೆಂಟ್ಸ್. ನೀವು ನಿಮ್ಮ ಕೆಲಸನ ಕಂಪ್ಲೀಟ್ ಮಾಡಲೇಬೇಕು. ಅದನ್ನ ಆಫೀಸಲ್ಲೇ ಮಾಡ್ತಿರೋ ಇಲ್ಲ ವರ್ಕ್ ಫ್ರಮ್ ಹೋಮ್ ತಗೋತಿರೋ, ಅದು ನಿಮಗೆ ಬಿಟ್ಟಿದ್ದು. ಇದೊಳ್ಳೆ ಕಥೆ ಆಯ್ತಲ್ಲ ಮೇಡಮ್. ನಾನು ಮನೇಲೂ ಆಫೀಸ್ ಕೆಲಸನೇ ಮಾಡ್ತಾ ಕೂತ್ರೆ ಎಂಗೇಜ್ಮೆಂಟ್ ಕೆಲಸ ಎಲ್ಲ ಯಾರು ನೋಡ್ಕೋತಾರೆ? ಅದಕ್ಕೆ ಮನೆಯಲ್ಲಿ ಜನ ಇದ್ದಾರೆ. ನೋಡಿ, ನಾನೇನು ರಜಾ ಹಾಕ್ತೀನಿ ಅಂತ ಕುಣ್ಕೊಂಡು ನಿಂತಿರ್ಲಿಲ್ಲ. ನಿಮ್ಮಮ್ಮ ಹೇಳಿದ್ದಕ್ಕೆ ರಜಾ ಹಾಕಿದ್ದು. ನಾನು ನಮ್ಮ ಅತ್ತೆ ಮಾತಿಗೆ ತುಂಬ ಬೆಲೆ ಕೊಡ್ತೀನಿ. ಸ್ಟಾಪ್ ಇಟ್. ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಬೆಲೆ ಕೊಡ್ತೀರಾ ಅಂತ ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಎಷ್ಟು ಸಲ ಹೇಳಿದ್ದೀನಿ, ಮನೆ ವಿಷಯನ ಆಫೀಸ್ವರೆಗೂ ತರಬೇಡಿ ಅಂತ. ನಿಮ್ಗೆ ಅರ್ಥ ಆಗಲ್ವಾ? ಮೇಡಮ್, ನನಗೆ ಪರ್ಸನಲ್ ವರ್ಕ್ ಇದೆ, ಲೀವ್ ಬೇಕೇ ಬೇಕು. ಹಾಗಿದ್ರೆ ಪೆಂಡಿಂಗ್ ವರ್ಕ್ಸು ಲೀವ್ ಮುಗಿಸ್ಕೊಂಡ್ ಬಂದ್ಮೇಲೆ ಮಾಡೋಕ್ಕಾಗೋದು. ಅಪ್ಪ ಸ್ವಾಮಿ, ನೀನ್ ಮನೇಲಿದ್ದು ಮನೆಯವ್ರಿಗೆಲ್ಲ ತೊಂದರೆ ಕೊಡೋ ಬದಲು ಇಲ್ಲಿಗಾದ್ರೂ ಬಂದು ಆಫೀಸ್ ಕೆಲಸನಾದ್ರೂ ಮುಗಿಸು. ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್. ನೋಡಿ ಮೇಡಮ್, ಪರ್ಸನಲ್ ಪ್ರಾಬ್ಲಮ್ನ ಆಫೀಸಿಗೆ ತರಬೇಡ ಅಂತ ನೀವು ಅವಾಗಲೇ ಹೇಳಿದ್ದೀರಾ. ಹಾಗೆ ನೀವು ಅಷ್ಟೇ ನನಗೆ ಪರ್ಸನಲ್ ರಿಕ್ವೆಸ್ಟ್ ಮಾಡಬೇಡಿ.
ಒಬ್ಬ ಎಂಪ್ಲಾಯಿಗೆ ನನ್ನ ಬಾಸ್ನ ಲೀವ್ ಕೇಳಿದ್ದೀನಿ, ಅವ್ರು ಲೀವ್ ಕೊಟ್ಟಿದ್ದಾರೆ, ಅಲ್ಲಿಗೆ ಮುಗೀತು. ಇದರಲ್ಲಿ ಬೇರೆಯವ್ರ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಕೊಬ್ಬಿನ ರಾಣಿಗೆ ದಿನೇ ದಿನೇ ಕೊಬ್ಬು ಜಾಸ್ತಿ ಆಗ್ತಾ ಇದೆ. ಅಧಿಕಾರ ಇದೆ ಅಂತ ನನ್ನ ಮೇಲೆ ದರ್ಪ ತೋರಿಸ್ತಾಳೆ. ಇವಳು ಸೊಕ್ ಮುರಿಬೇಕು ಕಣೋ. ಎದು ಅಂದ್ರೆ ನನ್ನ ಮಗ ಎಲ್ಲಿ ಕುಡಿದು ಬಿದ್ದಿರ್ತಾನೋ. ಛೇ, ಹಾಯ್ ಆಂಟಿ, ಹೇಗಿದ್ದೀರಾ? ಯಾಕಂಟಿ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲಪ್ಪ. ಮತ್ತೆ ಮಾತಾಡ್ಸಿದ್ರೆ ಏನು ಮಾತಾಡ್ತಾನೆ ಇಲ್ವಲ್ಲ? ಅದು ಮರ್ತಿದ್ದೇನೋ ಸಡನ್ ಆಗಿ ನೆನಪಾಯ್ತು, ಅದಕ್ಕೆ ಆ ಕಡೆ ಹೋಗ್ತಿದ್ದೆ. ನೀನು ಹೇಗಿದೀಯಪ್ಪ? ಎಲ್ಲರೂ ಮೋಸ ಮಾಡಿದ್ಮೇಲೆ ಇನ್ನು ಹೇಗಿರೋಕ್ಕಾಗತ್ತೆ ಆಂಟಿ? ಏನೋ ಭೂಮಿಗೆ ಭಾರ ಅನ್ನೋ ಥರ ಬದುಕಿದ್ದೀನಿ ಅಷ್ಟೆ. ಕಾವೇರಿ ಏನೋ ಮೋಸ ಮಾಡ್ತಾಳೆ ಅಂದರೆ ನೀವು ಹೀಗೆ ಮೋಸ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ ಆಂಟಿ. ನೋಡಪ್ಪ ಯದು, ಇದು ಯಾರೂ ಮೋಸ ಮಾಡಿದ್ದಲ್ಲ. ಅವ್ರವ್ರ ಜವಾಬ್ದಾರಿನ ಅವ್ರವ್ರು ನಿಭಾಯಿಸ್ತಿದಾರಷ್ಟೇ. ನಿನ್ನ ಕೆಲಸದ ವಿಷಯದಲ್ಲಿ ನಾನೇನು ಶಿಫಾರಸ್ ಮಾಡೋಕ್ಕಾಗಲ್ಲ. ಹಾಗೆ ಕಾವೇರಿ ಹೇಗೆ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಅವಳಿಗೆ ಮನೆ ವಿಷಯ, ಆಫೀಸ್ ವಿಷಯ ಒಂದು ಮಾಡೋದು ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ಪರವಾಗಿಲ್ಲ ಆಂಟಿ, ಅದು ನನಗೂ ಅರ್ಥ ಆಗುತ್ತೆ. ನಮ್ಮ ಬೇಜವಾಬ್ದಾರಿತನಕ್ಕೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ ಹೇಳಿ? ನಾನು ಆ ವಿಷಯದ ಬಗ್ಗೆ ಮಾತಾಡ್ತಿಲ್ಲ ಆಂಟಿ, ನಾನು ನನ್ನ ಕಾವೇರಿ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಂಟಿ, ನೀವು ನನಗೆ ಮಾಡಿದ ಪ್ರಾಮಿಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ವಿಷಯವಾಗಿ ನಾನೇ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತಿದ್ದೆ ಯದು. ಅದಕ್ಕೆ ಸಮಯಾವಕಾಶ ಸಿಗಲಿಲ್ಲ ಅಷ್ಟೇ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನಿಂದು ಕಾವೇರಿ ಜಾತಕ ಹೊಂದಾಣಿಕೆ ಆಗಲಿಲ್ಲ, ಅದಕ್ಕೆ ಈ ಸಂಬಂಧನ ಕೈ ಬಿಡಬೇಕಾಯ್ತು. ಅಟ್ಲೀಸ್ಟ್ ಹೀಗೆ ಅಂತ ನನಗೊಂದು ಮಾತಾದರೂ ತಿಳಿಸ್ಬೋದಿತ್ತಲ್ವ ಆಂಟಿ? ತಿಳಿಸ್ಬೇಕು ಅಂತಾನೆ ಇದ್ದೆಪ್ಪ, ಆದರೆ ಈ ವಿಷಯ ತಿಳಿದ್ಮೇಲೆ ನಿನಗೂ ಅಜ್ಜಿಗೂ ಎಲ್ಲಿ ನೋವಾಗುತ್ತೋ ಅಂತ ಸುಮ್ಮನಾಗ್ಬಿಟ್ಟೆ.